ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇತ್ತು. ಜೊತೆಗೆ ಸಭೆ ಯಾವ ರೀತಿ ಆಗಿದೆ, ಏನು ಎತ್ತ, ಅದೆಲ್ಲದರ ವಿವರಗಳನ್ನು ಕೂಡ ಹೈಕಮಾಂಡ್ ಪಡೆದಿದೆ. ಪೊನ್ನಣ್ಣವರಿಗೆ ಕರೆ ಬಂದಿದೆ. ನಾಯಕರು ಏನೇನು ಮಾತಾಡಿದ್ರು, ಹೆಂಗಿತ್ತು ಸ್ಥಿತಿಗತಿಗಳು, ಅದೆಲ್ಲದರ ಬಗ್ಗೆನೂ ಕೇಳಿದ್ದಾರೆ. ಪೊನ್ನಣ್ಣ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಹಿಂದೂ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ, ದಿಲ್ಲಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಇದೇ ಪೊನ್ನಣ್ಣ ಇದ್ದರು. ಈಗಲೂ ಕೂಡ ಇದೇ ಪೊನ್ನಣ್ಣ ಇದ್ದಾರೆ. ಸೊ ಇನ್ನು ಅವ್ರ ಜೊತೆಗಿದ್ದಂಥ ಕಾರಣ ನನಗೆ ಫೋನ್ ಕೊಡಿ ಅಂತಂತಂದರು. ಇದು ಪೊನ್ನಣ್ಣವ್ರ ಹೇಳಿಕೆ. ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಫೋನ್ ಮಾಡಿ ಕೊಟ್ಟೆ, ಇದನ್ನು ಬಿಟ್ಟರೆ ಏನೂ ಇಲ್ಲ. ಇದು ಪೊನ್ನಣ್ಣವ್ರ ಮಾತು. ಜೊತೆಗಿದ್ದೆ, ಅದಕ್ಕೋಸ್ಕರ ಫೋನ್ ಬಂತು. ಫೋನ್ ಬಂದಾಗ ಫೋನ್ ಕೊಡಿ ಅಂದರು, ನಾನು ಫೋನ್ ಕೊಟ್ಟೆ. ನಿನ್ನೆ ಕೆಪಿಸಿಸಿ ಮಾತಾಡ್ತಾ ಕೂಡ ಡಿಕೆ ಅವರು ನಿಮ್ಮ ಹೆಸರು ಉಲ್ಲೇಖ ಮಾಡಿ ಕೊಟ್ಟ ಮಾತಿನ ಬಗ್ಗೆ ಮಾತಾಡಲು ಮಾರ್ಮಿಕವಾಗಿ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಸ್ಪಷ್ಟಪಡಿಸ್ತೀನಿ, ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ರೆ ಬೇರೆ ಏನೂ ಇಲ್ಲ. ಒಂದನೇದು. ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ನಲ್ಲಿ DCM ಸಾಹೇಬರು ನನಗೆ ಹೇಳಿದ್ರು, ಇದೊಂದು ಈ ತರ ಕೋರ್ಟ್ ಇದೆ ಅಂತ ಯಾರೋ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನ. ಅದಕ್ಕೆ ನಾನೀಗ ಪೊನ್ನಣ್ಣವ್ರಿಗೂ ಹೇಳಿದ್ದೀನಿ ಅದನ್ನ ಅಂತ ಹೇಳಿದ್ರು, ಬಿಟ್ರೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಇನ್ನು ದೆಹಲಿಗೆ ಏನಾದರೂ ಹೋಗ್ತೀರಾ ಅಂತ ಇಲ್ಲ, ದೆಹಲಿಗೆ ಹೋಗುವಂಥ ಯಾವುದೇ ಕಾರ್ಯಕ್ರಮ ಇಲ್ಲ. ಅಂದರೆ ನಾಯಕರೀಗ ದೆಹಲಿಗೆ ಹೋಗುವಂಥ ಅಗತ್ಯತೆ ಇಲ್ಲ. ಇದು ಪೊನ್ನಣ್ಣವ್ರ ಹೇಳಿಕೆ. ಬೆಳಗಾವಿ ಅಧಿವೇಶನಕ್ಕೆ ಮಾತ್ರ ಹೋಗಬೇಕು, ದಿಲ್ಲಿಗೆ ಇಲ್ಲಿ ಇಲ್ಲ. ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಇಲ್ಲಿ ಅಂತ ಕಾರ್ಯಕ್ರಮ ಇವಾಗಿಲ್ಲ. ಈಗ ಎಲ್ಲ ಚರ್ಚೆ ಕೂಡ ಬೆಳಗಾಂ ಅಧಿವೇಶನ ಯಾವ ರೀತಿ ನಡೀಬೇಕು ಅಂತ. ದೆಹಲಿಗೆ ಹೋಗುವ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಇಲ್ವಾ ಸರ್? ಹೇಳಕ್ಕಾಗಲ್ಲ, ಬಟ್ ಈಗೇನು ಇಲ್ಲ. ಡೆಲ್ಲಿ ಹೋಗುವಂತದ್ದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಇಲ್ಲಿ ಅಂತ ಕಾರ್ಯಕ್ರಮ ಇವಾಗಿಲ್ಲ. ಈಗ ಎಲ್ಲ ಚರ್ಚೆ ಕೂಡ ಬೆಳಗಾಂ ಅಧಿವೇಶನ ಯಾವ ರೀತಿ ನಡೀಬೇಕು ಅಂತ. ದೆಹಲಿಗೆ ಹೋಗುವ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಇಲ್ವಾ ಸರ್? ಹೇಳಕ್ಕಾಗಲ್ಲ, ಬಟ್ ಈಗೇನು ಇಲ್ಲ.